ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆಲ್ಲ ಆನ್ಲೈನ್ ತರಗತಿಗೆ ಸ್ವಾಗತ. ಈಗಾಗಲೇ ಘಟಕ 1 ಶಿಕ್ಷಣದ ಪರಿಕಲ್ಪನೆ ಅಂತಿದೆ. ಶಿಕ್ಷಣದ ಪರಿಕಲ್ಪನೆಯೊಳಗೆ ನಾವು ಈಗಾಗಲೇ ಶಿಕ್ಷಣದ ಅರ್ಥದ ಬಗ್ಗೆ ನಾವೇನು ಮಾಡ್ತೀವಿ, ಶಿಕ್ಷಣದ ಅರ್ಥ ಅಥವಾ ಶಿಕ್ಷಣದ ಎಜುಕೇಷನ್ ಪದದ ಉತ್ಪತ್ತಿಯ ಬಗ್ಗೆ ನಾವೇನು ಮಾಡ್ತೀವಿ ಕಳೆದ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಬರ್ತೀವಿ. ಶಿಕ್ಷಣ ಅಂತ ಬಂದಾಗಿದ್ದೇನಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ, ಕನ್ನಡದಲ್ಲಿ ಏನಪ್ಪ ಶಿಕ್ಷಣಕ್ಕೆ ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ವಿದ್ಯೆ ಅಂತ ಕರಿತೀವಿ. ವಿದ್ಯೆ ಅನ್ನುವಂಥ ಪದ ಏನಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ ವಿದ್ಯೆ ಎಂಬ ಧಾತುವಿನ ಉತ್ಪತ್ತಿ ಆಗತ್ತೆ ಅಂತ ಬರುತ್ತೆ. ವಿದ್ಯೆ ಅಂದ್ರೆ ಅರಿ ಅಥವಾ ತಿಳಿ ಅಂತ ನೋಡಿದೀವಿ. ಜೊತೆಗೆ ಎಜುಕೇಶನ್ ಅಂತ ಬಂದಾಗ ಶಿಕ್ಷಣ ಅನ್ನುವಂಥ ಪದವನ್ನು ಆಂಗ್ಲ ಭಾಷೆ ಒಳಗೆ ಎಜುಕೇಶನ್ ಪದಕ್ಕೆ ಸಮಾನಾರ್ಥಕವಾಗಿರುವಂಥ ಪದ. ಇದಕ್ಕೆ ನಾವು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಲ್ಯಾಟಿನ್ ಭಾಷೆಯ 3 ಪದಗಳಿಂದ ಉತ್ಪತ್ತಿ ಆಗಿತ್ತೆ ಅಂತ ನಾವೇನ್ ಮಾಡ್ತೀವಿ ಕಳೆದ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತೀವಿ. ಅದು ಎಜುಕೇಟಮ್ ಅಂತ ಆಗ್ಬೋದು, ಎಜುಶೇರ್ ಅಂತ ಬರುತ್ತೆ, ಎಜುಕೇರ್ ಎಂಬ 3 ಪದಗಳಿಂದ ಏನಪ್ಪಾ ಅಂದ್ರೆ ಉತ್ಪತ್ತಿ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಬರುವಂತಹ ಅಜ್ಞಾನವನ್ನು ತೊಡೆದುಹಾಕಿ ಜ್ಞಾನದ ಮೂರ್ತಿಯನ್ನಾಗಿ ಬಿಡಿಸ್ಲಿಕ್ಕೆ ಸಹಾಯವನ್ನು ಮಾಡುವಂತ ಒಂದು ವಿಶೇಷವಾಗಿರುವಂತಹ ಶಾಸ್ತ್ರ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣ ಶಾಸ್ತ್ರ ಅಂತ ನಾವೇನ್ ಮಾಡ್ತೀವಿ ಕಳೆದ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಬಂದ್ವಿ. ಇವಾಗ ಬರುತ್ತೆ ಶಿಕ್ಷಣದ ಅರ್ಥ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಶಿಕ್ಷಣದ ಅರ್ಥದಲ್ಲಿ ಪ್ರಮುಖವಾಗಿ ಇನ್ನೂ 2 ಅಂಶಗಳನ್ನು ಕಾಣಬೇಕಾಗತ್ತೆ. ಶಿಕ್ಷಣದ ಸಂಕುಚಿತ ಅರ್ಥ ಮತ್ತು ಶಿಕ್ಷಣದ ವಿಶಾಲ ಅರ್ಥ ಅಂತ ಬರ್ತಾವ. ನೋಡ್ರಿ, ಶಿಕ್ಷಣದ ಸಂಕುಚಿತ ಮತ್ತು ಶಿಕ್ಷಣದ ವಿಶಾಲ ಅರ್ಥ ಅಂತ ಬಂದಾಗ ಸಂಕುಚಿತ ಅರ್ಥ ಅಂತ ಬರುತ್ತೆ. ಮೊದಲಿಗೆ ಬರೋದೇನಪ್ಪ ಅಂದ್ರೆ ಶಿಕ್ಷಣದ ಸಂಕುಚಿತ ಅರ್ಥ ಅಂತ ಬರುತ್ತೆ. ನೋಡಿ, ಶಿಕ್ಷಣದ ಸಂಕುಚಿತ ಅರ್ಥ ಅಂತ ಬಂದಾಗ ಇಲ್ಲಿ ಮಗು ಶಾಲೆಗೆ ಸೇರಿದ ದಿನದಿಂದ ಪ್ರಾರಂಭವಾಗಿ, ನೋಡ್ರಿ 1 ಮಾರ್ಕ್ಸ್ ಕೇಳ್ತಾರೆ ಶಿಕ್ಷಣದ ಸಂಕುಚಿತ ಅರ್ಥ ಎಂದರೆ ಏನು ಅಂತ ನಿಮ್ಗೆ ಏನಾಗ್ಬೋದು 1 ಮಾರ್ಕ್ಸ್ ಕೇಳ್ಬೋದು. ಅವಾಗ ನೀವೇನ್ ಬರಿಬಹುದು ಅಂತಂದ್ರೆ ಮಗು ಶಾಲೆಗೆ ಸೇರಿದ ದಿನದಿಂದ ಪ್ರಾರಂಭವಾಗಿ ಅವನು ಒಂದು ಹಂತದ ಅಧ್ಯಯನ ಮುಗಿಸಿದ ನಂತರ ಕೊನೆಗೊಳ್ಳುವಂತ ಒಂದು ಪ್ರಕ್ರಿಯೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಣದ ಸಂಕುಚಿತ ಅರ್ಥ ಅಂತ ಕರಿತೀವಿ. ಮಗು ಎಂದು ಶಾಲೆಗೆ ಸೇರುತ್ತೋ, ಜೊತೆಗೆ ಆ ಮಗುವಿನ ಕಲಿಕಾ ಹಂತ ಎಂದು ಅಂತ್ಯ ಆಗುತ್ತೋ ಆ ಒಂದು ಮಧ್ಯಾವಧಿಯನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಣದ ಸಂಕುಚಿತ ಅರ್ಥ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಕಾರಣ ಈ ಒಂದು ಸಂಕುಚಿತ ಅರ್ಥದೊಳಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಎಲ್ಲಿದು ನಡೆಯುತ್ತೆ ಅಂತ ಬಂದಾಗ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಡೆಯುವಂತ ಒಂದು ಬೋಧನಾ ಪ್ರಕ್ರಿಯೆಯನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣದ ಸಂಕುಚಿತ ಅರ್ಥದಲ್ಲಿ ಕಾಣ್ತೀವಿ. ಕಾರಣ ಇಲ್ಲಿ ಏನಾಗತ್ತೆ, ಪ್ರಮುಖವಾಗಿ 2 ಕಡೆ ನಡೆಯುತ್ತೆ. ಒಂದು ಶಾಲೆಯೊಳಗ ಮತ್ತು ಕಾಲೇಜಿನೊಳಗೆ ನಡೆಯುವಂತ ಒಂದು ಬೋಧನಾ ಪ್ರಕ್ರಿಯೆಯನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣದ ಸಂಕುಚಿತ ಅರ್ಥ ವ್ಯವಸ್ಥೆಯೊಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ ಅಂತ. ಕಾರಣ ಇದಕ್ಕೆ ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಂಕುಚಿತ ಅರ್ಥ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ನಿರ್ದಿಷ್ಟವಾಗಿರುವಂತ ಒಂದು ಸ್ಥಳ ಇರುತ್ತೆ, ಜೊತೆಗೆ ಸಮಯ ಇರುತ್ತೆ, ವೇಳಾಪತ್ರಿಕೆ ಇರುತ್ತೆ, ನಿರ್ದಿಷ್ಟಪಡಿಸಿರುವಂತಹ ಪಠ್ಯಕ್ರಮ ಇರುತ್ತೆ, ಜೊತೆಗೆ ಅನುಭವ ಮತ್ತು ಆಹಾರ ಬೋಧನಾ ಏನಪ್ಪಾ ಅಂದ್ರೆ ಬೋಧಕ ವೃಂದವನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ವ್ಯವಸ್ಥೆ, ಆ ಬೋಧಕ ವೃಂದದಿಂದ ನಡೆಯುವಂತಹ ಮಾರ್ಗದರ್ಶನವನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ವ್ಯವಸ್ಥೆ ಯಾವುದಪ್ಪ ಅಂತಂದ್ರೆ ಅದು ಸಂಕುಚಿತ ವ್ಯವಸ್ಥೆಯೊಳಗೆ ಅಥವಾ ಸಂಕುಚಿತ ಅರ್ಥದೊಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಕಾರಣ ಇವತ್ತು ನೋಡ್ರಿ, ಶಾಲೆ ಮತ್ತು ಕಾಲೇಜು ಅಂತ ಬಂದಾಗ ಶಾಲೆ ಅಥವಾ ಕಾಲೇಜು ಅಂತ ಬಂದಾಗ ಏನಾಗಿರುತ್ತಪ್ಪ, ನಿರ್ದಿಷ್ಟಪಡಿಸಿರುವಂತ ಒಂದು ಏನಪ್ಪಾ ಅಂದ್ರೆ ಸ್ಥಳ ಇರುತ್ತೆ. ಸ್ಥಳದ ಜೊತೆಗೆ ಏನಪ್ಪಾ ಅಂದ್ರೆ ವೇಳಾಪತ್ರಿಕೆ ಇರುತ್ತೆ. ವೇಳಾಪತ್ರಿಕೆ ಜೊತೆಗೆ ನಾವೇನ್ ಮಾಡ್ತೀವಿ ಟೈಮ್ ಟೇಬಲ್ ಅಂತ ಹೇಳ್ತೀವಿ. ಟೈಮ್ ಟೇಬಲ್ ಜೊತೆಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪಠ್ಯಕ್ರಮ ಅಂದ್ರೆ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಜೊತೆಗೆ ಏನಪ್ಪ ಅಂದ್ರೆ ಯಾರು ಯಾವ ವಿಷಯವನ್ನು ಹೇಳ್ತಾರೆ, ಆ ವಿಷಯದಲ್ಲಿ ಏನು ವಿಷಯ ಇದೆ, ಏನೇನು ನಾವು ಕಲಿತಾ ಇದ್ದೀವಿ, ಏನೇನು ಕಲಿಸ್ತಾರೆ, ಎಲ್ಲವನ್ನು ನಮ್ಗೆ ಏನಪ್ಪ ಅಂದ್ರೆ ಸಂಪೂರ್ಣ ಚಿತ್ರಣವನ್ನು ಒಳಗೊಂಡಿರುವಂತ ಒಂದು ವಿಶೇಷ ಕಲಿಕಾ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಸಂಕುಚಿತಾರ್ಥ ವ್ಯವಸ್ಥೆ ಒಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಕಾರಣ ಈ ಒಂದು ಸಂಕುಚಿತಾರ್ಥ ಶಿಕ್ಷಣ ಅರ್ಥದಲ್ಲಿ ನೋಡ್ತಾ ಹೋದಾಗ ಸಂಕುಚಿತ ಅರ್ಥದೊಳಗೆ ನಾವೇನ್ ಕಾಣ್ಬೋದು ಅಂತಂದ್ರೆ ಇದು ಒಂದು ಉದ್ದೇಶಪೂರಿತವಾಗಿ ನಡೆಯುವಂತ ಒಂದು ಚಟುವಟಿಕೆ ಆಗಿರುತ್ತೆ. ಇದೇನಾಗಿರುತ್ತೆ, ಉದ್ದೇಶಪೂರಿತವಾಗಿ ನಡೆಯುವಂತ ಒಂದು ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಸಂಕುಚಿತಾರ್ಥ ಶಿಕ್ಷಣದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತೀವಿ. ಕಾರಣ ಉದ್ದೇಶಪೂರಿತ ಚಟುವಟಿಕೆ ಅಂತ ಬಂದಾಗ ಇಲ್ಲಿ ಏನಿರಬಹುದಪ್ಪ ಅಂದ್ರೆ ಬೋಧನೆ ಇರುತ್ತೆ, ಕಲಿಕೆ ಇರುತ್ತೆ, ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತಾರೆ, ಜೊತೆಗೆ ಮೌಲ್ಯಮಾಪನ, ಈ ಎಲ್ಲಾ 3-4 ಕ್ರಿಯೆಗಳು ನಿರಂತರವಾಗಿ ಸಾಗ್ತಾವೆ. ಈ 4 ಕ್ರಿಯೆಗಳು ಏನಾಗ್ತಾವೆ ನಿರಂತರವಾಗಿ ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಒಂದು ತರಗತಿ ಒಳಗೆ ಕಾಣ್ತೀವಿ. ಕಾರಣ ತರಗತಿಯ ಹೊರಗಡೆ ಏನಪ್ಪ ಈ 4 ಕ್ರಿಯೆಗಳು ನಿರಂತರವಾಗಿ ಸಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ಶಿಕ್ಷಣದ ಒಂದು ಸಂಕುಚಿತಾರ್ಥ ಅಂತ ಬಂದಾಗ ಇದು ಉದ್ದೇಶಪೂರಿತವಾಗಿರುವಂತಹ ಚಟುವಟಿಕೆಯನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣದ ಸಂಕುಚಿತಾರ್ಥ ಅಂತ ಕರಿತೀವಿ. ಇಲ್ಲಿ ವಿಶೇಷವಾಗಿ ಬೋಧನೆ, ಕಲಿಕೆ, ಪರೀಕ್ಷೆ, ಮೌಲ್ಯಮಾಪನ ನಿರಂತರವಾಗಿ ನಡೆಯುವಂತ ಚಟುವಟಿಕೆಗಳಾಗಿದ್ದಾವ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ಸಂಕುಚಿತ ಅಂತ ಬಂದಾಗ ಒಂದು ಅರ್ಥ ಬರ್ಬೋದು, ಮಗು ಶಾಲೆಗೆ ಸೇರಿದ ದಿನದಿಂದ ಆರಂಭ ಆಗುತ್ತೆ. ಮಗು ಎಂದು ಶಾಲೆ ಬಿಡುತ್ತೋ, ಸಂಪೂರ್ಣವಾಗಿ ಶಾಲೆಯನ್ನು ಎಂದ
ತಟಸ್ಥ ಮಾಡುತ್ತೋ ಆ ಒಂದು ಮಧ್ಯಾವಧಿಯನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಣದ ಸಂಕುಚಿತಾರ್ಥ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಕಾರಣ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಓದು, ಬರಹ ಮತ್ತು ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಒಂದು ಅವಧಿ ಯಾವ್ದಪ್ಪ ಅಂದ್ರೆ ಶಿಕ್ಷಣದ ಸಂಕುಚಿತ ಅರ್ಥ ವ್ಯವಸ್ಥೆ ಒಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ ರೀಡಿಂಗ್, ರೈಟಿಂಗ್ ಅಂಡ್ ಅರ್ಥಮೆಟಿಕ್ ಅಂತ ಹೇಳ್ತಾರೆ. 3 R's ಅಂತ ಬರ್ತಾವ. 3 R's ಮೀನ್ಸ್ ಏನಪ್ಪಾ ಅಂದ್ರೆ ರೀಡಿಂಗ್ ಅಂತ ಬರುತ್ತೆ, ರೈಟಿಂಗ್ ಅಂತ ಬರುತ್ತೆ, ಮತ್ತೊಂದೇನಪ್ಪ ಅಂದ್ರೆ ಅರ್ಥಮೆಟಿಕ್ ಅನ್ನುವಂಥ ರೀತಿಯೊಳಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿ 3ಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಒಂದು ವಿಶೇಷ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಅದು ಸಂಕುಚಿತಾರ್ಥ ವ್ಯವಸ್ಥೆ ಒಳಗೆ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಇನ್ನ 2ನೇ ಅಂಶ ಬರುತ್ತೆ ಏನಪ್ಪಾ ಅಂದ್ರೆ ಶಿಕ್ಷಣದ ವಿಶಾಲಾರ್ಥ ಅಂತ ಬರುತ್ತೆ. ನೋಡ್ರಿ, ಶಿಕ್ಷಣದ ವಿಶಾಲಾರ್ಥ ಅಂತ ಬಂದಾಗ ಶಿಕ್ಷಣದ ವಿಶಾಲಾರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅತಿ ಸುಲಭ. ನೋಡ್ರ, ಸಂಕುಚಿತ ಅಂತ ಬಂದಾಗ ಮಗು ಎಂದು ಶಾಲೆಗೆ ಸೇರುತ್ತೋ ಮತ್ತೆ ಎಂದು ಬಿಡುತ್ತೋ ಆ ಅವಧಿಯನ್ನು ನಾವೇನ್ ಮಾಡ್ತೀವಿ ಶಿಕ್ಷಣದ ಸಂಕುಚಿತ ಅಂತ ಕರಿತೀವಿ. ಆದ್ರೆ ವಿಶಾಲಾರ್ಥ ಅಂತ ಬಂದಾಗ ಮಗುವಿನ ಹುಟ್ಟಿನಿಂದ ಅವನ ಅಂತ್ಯದವರೆಗೆ ಅಂದ್ರೆ ಮರಣದವರೆಗೆ ಪಡೆಯುವಂತ ಎಲ್ಲಾ ರೀತಿಯಾದಂತ ಅನುಭವಗಳಾಗಿರ್ಬೋದು, ಜ್ಞಾನ ಆಗ್ಬೋದು, ಕೌಶಲ್ಯಗಳನ್ನ ಪಡೆದುಕೊಳ್ಳುವಂತ ಒಂದು ವಿಶೇಷ ಪ್ರಕ್ರಿಯೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಣದ ವಿಶಾಲಾರ್ಥ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಕಾರಣ ಮಗು ಎಂದು ಜನಿಸುತ್ತೋ ಜೊತೆಗೆ ಆ ವ್ಯಕ್ತಿ ಎಂದು ಸಾಯ್ತಾನೋ ಅಂದ್ರೆ ಸಾವನ್ನಪ್ತಾನೋ ಆ ಮಧ್ಯಾವಧಿ ಒಳಗೆ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ನಾನಾ ತರಹದ ಜ್ಞಾನವನ್ನ, ನಾನಾ ತರಹದ ಕೌಶಲ್ಯಗಳನ್ನ, ಅನುಭವಗಳನ್ನ, ತಂತ್ರಗಾರಿಕೆಗಳನ್ನ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಬೆಳೆಸ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುವಂತ ಒಂದು ವಿಶೇಷ ಒಂದು ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಅದು ವಿಶಾಲಾರ್ಥ ಶಿಕ್ಷಣದ ಮುಖಾಂತರ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಕಾರಣ ಇಲ್ಲಿ ಮಗುವಿನ ಸಮಗ್ರ ಅಥವಾ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಾಸವನ್ನ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂತ ಒಂದು ವಿಶೇಷ ವ್ಯವಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಶಿಕ್ಷಣದ ವಿಶಾಲಾರ್ಥದಲ್ಲಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ಸಮಗ್ರವಾಗಿರುವಂತ ಬೆಳವಣಿಗೆ ಆಗುತ್ತೆ. ನೋಡಿ, ಸಮಗ್ರ ಬೆಳವಣಿಗೆ ಅಂತ ಬಂದಾಗ ಕೇವಲ ದೈಹಿಕವಾಗಿ ಅಷ್ಟೇ ಬೆಳವಣಿಗೆ ಆದ್ರೆ ಸಾಲದು, ದೈಹಿಕದ ಜೊತೆಗೆ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಅಂದ್ರೆ ಪ್ರತಿಯೊಂದು ರಂಗದಲ್ಲೂ ಸಮೇತ ವ್ಯಕ್ತಿ ಏನಾಗ್ಬೇಕು ಸಮರ್ಥ ವ್ಯಕ್ತಿ ಆಗ್ಬೇಕು, ಬಲಿಷ್ಠ ವ್ಯಕ್ತಿ ಆಗ್ಬೇಕು, ಅರ್ಹ ವ್ಯಕ್ತಿ ಆಗ್ಬೇಕು. ಆ ವ್ಯಕ್ತಿಯನ್ನು ರೂಪುಗೊಳಿಸುವಂತ ಕೆಲಸವನ್ನ ಮಾಡುವಂತ ಒಂದು ವಿಶೇಷ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಅದು ಶಿಕ್ಷಣದ ವಿಶಾಲಾರ್ಥದಿಂದ ಮಾತ್ರ ಸಾಧ್ಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಜಾನ್ ಡೂಯಿರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅಂತ ಹೇಳ್ತಾರೆ. ಜಾನ್ ಡೂಯಿ ಏನ್ ಹೇಳ್ತಾರಲ್ಲೇ, ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅನ್ನುವಂತ ರೀತಿಯೊಳಗೆ ಏನಪ್ಪಾ ಅಂದ್ರೆ ಜಾನ್ ಡೂಯಿರ್ ಅವರು ತಮ್ಮದೇ ಆದಂತಹ ಒಂದು ಮಾತಿನೊಳಗೆ ಏನಪ್ಪಾ ಅಂದ್ರೆ ವಿಶಾಲಾರ್ಥ ಶಿಕ್ಷಣಕ್ಕೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಕಾರಣ ಇವತ್ತು ಜೀವನವೇ ಶಿಕ್ಷಣ ಅಂತ ಬಂದಾಗ ವ್ಯಕ್ತಿ ಏನಾಗ್ಬೇಕು, ಆದರ್ಶ ಬದುಕನ್ನು ಕಟ್ಕೊಳ್ಬೇಕು ಅಂತಂದ್ರೆ ಆದರ್ಶ ಬದುಕಿಗೆ ಸಹಾಯವನ್ನು ಮಾಡಲಿಕ್ಕೆ ವ್ಯಕ್ತಿಗೆ ಬೇಕಾಗಿರುವಂತ ಮೌಲ್ಯಯುತವಾಗಿರುವಂತ ಕೌಶಲ್ಯಗಳನ್ನ, ತಂತ್ರಗಳನ್ನ, ಅನುಭವಗಳನ್ನ, ಜ್ಞಾನವನ್ನ ತುಂಬುವಂತ ಕೆಲಸವನ್ನ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ಶಿಕ್ಷಣ ಮಾಡತ್ತೆ. ಆ ಪಡೆದಿರುವಂತ ಎಲ್ಲ ಅನುಭವಗಳನ್ನ, ಜ್ಞಾನವನ್ನ, ಕೌಶಲ್ಯಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಬಳಕೆ ಮಾಡಿಕೊಂಡು ಅಮೂಲ್ಯವಾಗಿರುವಂತಹ ಬದುಕನ್ನು ನಾವೇನ್ ಮಾಡ್ತೇವೆ ಸಾರ್ಥಕತೆ ರೀತಿಯೊಳಗೆ ಬದುಕಲಿಕ್ಕೆ ಸಹಾಯವನ್ನು ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ಅದು ಶಿಕ್ಷಣ. ಅದಕ್ಕೆ ಇಡೀ ಜೀವನ ಏನಾಗಿರುತ್ತೆ, ಶಿಕ್ಷಣ ಆಗಿರುತ್ತೆ. ಇಡೀ ವ್ಯಕ್ತಿ ಏನಾಗಬೇಕು, ವ್ಯಕ್ತಿ ಶಿಕ್ಷಣವನ್ನ ಜೀವನವನ್ನಾಗಿ ಏನ್ ಮಾಡ್ಬೇಕು, ಬಳಕೆ ಮಾಡ್ಕೊಂಡಾಗ ಮಾತ್ರ ವ್ಯಕ್ತಿಯ ಬದುಕು ಸಾರ್ಥಕ ಬದುಕಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ದರಿಂದ ವಿಶಾಲಾರ್ಥ ಶಿಕ್ಷಣವನ್ನ ಏನಪ್ಪಾ ಅಂದ್ರೆ ವಿಶಾಲಾರ್ಥ ಶಿಕ್ಷಣ ಅಂತ ಬಂದಾಗ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು 16 ಕ್ಷೇತ್ರಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಅದು ಕುಟುಂಬ ಆಗ್ಬೋದು, ಶಾಲೆ ಆಗ್ಬೋದು, ಕಾಲೇಜುಗಳಾಗ್ಬೋದು, ಗೆಳೆಯರ ಬಳಗ ಆಗ್ಬೋದು, ಮನರಂಜನೆ ತಾಣಗಳಾಗಿರ್ಬೋದು, ಸಮೂಹ ಮಾಧ್ಯಮಗಳಾಗಿರ್ಬೋದು, ಜೊತೆಗೆ ಈ ರೀತಿ ಅನೇಕ ಕ್ಷೇತ್ರಗಳ ಮುಖಾಂತರವಾಗಿ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವವನ್ನು ಅಥವಾ ಸಮಗ್ರತೆಯನ್ನು ಒಳಗೊಂಡು ಆ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವಕ್ಕೆ ಏನಪ್ಪಾ ಅಂದ್ರೆ ಸಹಾಯವನ್ನು ಮಾಡುವಂತ, ಸಮಗ್ರ ವ್ಯಕ್ತಿತ್ವಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುವಂತ ವಿಶೇಷ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣದ ವಿಶಾಲಾರ್ಥ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಒಟ್ಟಾರೆಯಾಗಿ ವ್ಯಕ್ತಿ ಅಂತ ಬಂದಾಗ ವ್ಯಕ್ತಿಯ ಬದುಕಿಗೆ ಸಾರ್ಥಕತೆಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುವಂಥದ್ದು ಒಂದ್ ಕಡೆ ವ್ಯಕ್ತಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸುತ್ತೆ ಕೊಡುವಂತ ಕೆಲಸವನ್ನು ಸಂಕುಚಿತಾರ್ಥ ಮಾಡಿದ್ರೆ ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅರ್ಥಪೂರ್ಣ ಬದುಕನ್ನು ಸಾಗಿಸಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು ಏನಪ್ಪಾ ಅಂದ್ರೆ ವಿಶಾಲಾರ್ಥ ಶಿಕ್ಷಣದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತ ಕಾಣ್ತಾ ಹೋಗ್ತೀವಿ. ಇನ್ನ ಮುಂದಿನ ಅವಧಿಯೊಳಗೆ ಶಿಕ್ಷಣದ ಪ್ರಕ್ರಿಯೆಗಳಂತ ಬರ್ತವೆ, ಅದು ದ್ವಿಮುಖ ಅಂತ ಬರುತ್ತೆ, ಮತ್ತೊಂದು ತ್ರಿಮುಖ ಪ್ರಕ್ರಿಯೆಗಳಂತ ಬರುತ್ತೆ. ಆ ಪ್ರಕ್ರಿಯೆಗಳ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರೆ ಮುಂದಿನ ಅವಧಿಯೊಳಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಮತ್ತೊಮ್ಮೆಲೆಗೂ ಧನ್ಯವಾದಗಳು.